ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ಮೆಡಿಸಿನ್ ಬಂದುಬಿಟ್ಟು ಒಂದು ಸೋಪ್ ಆಗಿರುತ್ತೆ. ಅದು ಬಂದುಬಿಟ್ಟು ಗ್ಲೈಸೆಬ್ ಸೋಪ್, ಎಮೋಲಿಯಂಟ್ ಸೋಪ್ ವಿತ್ ಗ್ಲಿಸರಿನ್. ಸೊ ಈ ಒಂದು ಸೋಪ್ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಈ ರೀತಿ ನಿಮಗೆ ನೋಡಲಿಕ್ಕೆ ಈ ಒಂದು ಗ್ಲೈಸೆಬ್ ಸೋಪ್ ಸಿಗುತ್ತೆ. ಮತ್ತು ಇದರ ಒಂದು ಪ್ಯಾಕೇಜಿಂಗ್ ಬಂದುಬಿಟ್ಟು ನಿಮಗೆ ಒಂದು 75 ಗ್ರಾಮ್, ಸೊ 75 ಗ್ರಾಮಿಗೆ ನಿಮಗೆ 95 ರೂಪಾಯಿ ಇದರ ಒಂದು ಪ್ಯಾಕೇಜಿಂಗ್ ಈ ಒಂದು ಸೋಪ್ ಸಿಗುತ್ತೆ. ಮತ್ತು ಇದರ ಒಂದು ಮಾರ್ಕೆಟಿಂಗ್ ಮಾಡಿರ್ತಕ್ಕಂಥ ಒಂದು ಕಂಪನಿ ಬಂದುಬಿಟ್ಟು ನಿಮಗೆ ಒಂದು ಮಾರ್ಕ್ ಇಂಡಿಯಾ ಕಾಸ್ಮೆಟ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಒಂದು ಕಂಪನಿ ಈ ಒಂದು ಸೋಪನ್ನು ಏನು ಮಾಡ್ತಂದ್ರೆ ತಯಾರು ಮಾಡ್ತು. ಸೊ ಈ ರೀತಿ ನಿಮ್ಮನ್ನು ನೋಡಲಿಕ್ಕೆ ಸಿಗುತ್ತೆ. ಮತ್ತು ಇದು ಎದಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ಇಲ್ಲ ಇಲ್ಲ ಒಂದು ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನಿಮಗೆ ಸೋಪ್ ಫ್ರಮ್ ವೆಜಿಟೇಬಲ್ ಆಯಿಲ್ಸ್, ರಿಫೈನ್ಡ್ ಗ್ಲಿಸರಿನ್ CP ಮತ್ತು ಫ್ರಾಗ್ರೆನ್ಸ್, ಟಿಟಾನಿಯಂ ಡೈಆಕ್ಸೈಡ್ ಕಲರ್ ಇದರ ಒಂದು ಇಂಗ್ರೀಡಿಯೆಂಟ್ ಹಾಕಿದ್ದಾರೆ. ಇದರಲ್ಲಿ ಇಂಗ್ರೀಡಿಯೆಂಟ್ ಇದನ್ನು ಯೂಸ್ ಮಾಡಿದ್ದಾರೆ ಸ್ನೇಹಿತರೆ. ಮತ್ತು ಇದನ್ನು ಓಪನ್ ಮಾಡಿ ನೋಡೋಣ ಒಳಗಡೆ ಏನಿದೆ ಅಂತ ಚೆಕ್ ಮಾಡೋಣ. ಸೊ ಓಪನ್ ಮಾಡಿದ ಮೇಲೆ ಈ ರೀತಿ ನಿಮಗೆ ಒಂದು ಸೋಪ್ ಸಿಗುತ್ತೆ, ಗ್ಲೈಸೆಬ್ ಸೋಪ್. ಸೊ ಒಂದು ಪ್ಲಾಸ್ಟಿಕ್ ಹಾಳೆಯಿಂದ ಒಂದು ತಯಾರಾದ ಕವರನ್ನು ಹಾಕಿದ್ದಾರೆ. ಮತ್ತು ಇದರ ಒಂದು ಬಣ್ಣ ಬಂದುಬಿಟ್ಟು ಗುಲಾಬಿ ಕಲರಲ್ಲಿ ಸಿಗುತ್ತೆ ಸ್ನೇಹಿತರೆ. ಸೊ ಪ್ಯಾಕಿಂಗ್ ಚೆನ್ನಾಗಿದೆ, ಸ್ಮೆಲ್ಲು ಕೂಡ ಅಷ್ಟೇ ನಿಮಗೆ ಒಂದು ಚೆನ್ನಾಗಿರುತ್ತೆ. ಚೆನ್ನಾಗಿ ನಿಮಗೆ ನಾನು ಕೂಡ ಇದನ್ನು ಯೂಸ್ ಮಾಡಿದ್ದೀನಿ, ಸ್ಮೆಲ್ ಕೂಡ ಚೆನ್ನಾಗಿದೆ ಅಂತ ಹೇಳ್ತೀನಿ. ಮತ್ತು ಇದರ ಒಂದು ಬೆನಿಫಿಟ್ಸ್ ಯೂಸಸನ್ನು ನೋಡಿದಾರೆ ಈ ಒಂದು ಗ್ಲೈಸೆಬ್ ಸೋಪಿನ ಒಂದು. ಸೊ ಇದರ ಒಂದು ಯೂಸಸ್ ಬೆನಿಫಿಟ್ ಬಂದುಬಿಟ್ಟು ಸ್ನೇಹಿತರೆ, ಈ ಒಂದು ಸೋಪ್ ಬಂದುಬಿಟ್ಟು ಎಮೋಲಿಯಂಟ್ ಸೋಪ್ ಅಂತ ಕರೀತಾರೆ. ನಿಮಗೆ ಸ್ಟಾರ್ಟಿಂಗೇ ಹೇಳಿದಾನೆ ಎಮೋಲಿಯಂಟ್ ಸೋಪ್ ವಿತ್ ಗ್ಲಿಸರಿನ್ ಅಂತಂದರೆ ಇದು ಯಾರಿಗೆಲ್ಲ ಯೂಸ್ ಆಗುತ್ತೆ ಅಂದರೆ ಈ ಚಳಿಗಾಲದಲ್ಲಿ ಡ್ರೈ ಆಗಿರ್ತಿರ್ತದೆ ಸ್ಕಿನ್, ಕೆಲವೊಬ್ಬರು ಫುಲ್ ಡ್ರೈ ಆಗಿರ್ತದೆ. ಅಂದರೆ ಈ ವ್ಯಾಸ್ಲಿನ್ ಸಹ ಯೂಸ್ ಮಾಡಿದ್ರೆ ಅಪ್ಲೈ ಮಾಡಿಕೊಂಡು ಸಹ ನಿಮಗೆ ಕಡಿಮೆ ಆಗ್ತಿರಂಗಿಲ್ಲ. ಅಂಥ ಸಂದರ್ಭದಲ್ಲಿ ಒಂದು ಡ್ರೈ ಸ್ಕಿನ್ನಿಗೆ ಒಂದು ಬೆಸ್ಟ್ ಸೋಪ್ ಅಂತ ಹೇಳ್ತಾನೆ ಗ್ಲೈಸೆಬ್ ಸೋಪ್. ಯಾಕಂತಂದರೆ ಇದರ ಒಂದು ಗ್ಲಿಸರಿನ್ ಇರುತ್ತೆ ಮತ್ತು ಎಮೋಲಿಯಂಟ್ ಪ್ರಾಪರ್ಟೀಸ್ ಇರ್ತಾವೆ. ಅಂತಂದರೆ ಈ ಸ್ಕಿನ್ನ ಏನು ಮಾಡ್ತದೆ, ಒಂದು ಡ್ರೈನೆಸ್ ಆಗಲಿಕ್ಕೆ ಈ ಒಂದು ಸೋಪ್ ಕೊಡೋಂಗಿಲ್ಲ. ಅಂತಂದರೆ ಮಾಯ್ಶ್ಚರೈಸಿಂಗ್ ಮಾಡುತ್ತೆ ಮತ್ತು ಹೈಡ್ರೇಟ್ ಆಗಿ ಆ ಒಂದು ಸ್ಕಿನ್ನನ್ನು ಏನು ಮಾಡ್ತಾ ಇಡ್ತಾ ಹೋಗುತ್ತೆ. ಮತ್ತು ಈ ಒಂದು ಸ್ಕಿನ್ನನ್ನು ಏನು ಮಾಡ್ತದೆ, ಸಾಫ್ಟಾಗಿ ಮಾಡ್ತಾ ಈ ಒಂದು ಗ್ಲೈಸೆಬ್ ಸೋಪ್ ಅಂತ ಹೇಳ್ತೀನಿ. ಮತ್ತು ಒಟ್ಟಾರೆಗೆ ಈ ಒಂದು ಸೋಪ್ ಬಂದುಬಿಟ್ಟು ಒಂದು ಡ್ರೈನೆಸ್ ಸ್ಕಿನ್ನಿಗೆ ಮತ್ತು ಇನ್ ಕೇಸ್ ಕ್ರ್ಯಾಕ್ಸ್ ಆಗ್ತಾವೆ, ಕ್ರ್ಯಾಕ್ಸಿಗೂ ಸಹ ಯೂಸ್ ಮಾಡ್ಬೋದು. ಮತ್ತು ರೆಡ್ನೆಸ್, ಇಚಿಂಗ್, ಇರಿಟೇಷನ್ ಅದಕ್ಕೂ ಸಹ ಏನು ಮಾಡ್ಬೋದಪ್ಪ ಅಂತ ಈ ಒಂದು ಗ್ಲೈಸೆಬ್ ಸೋಪನ್ನು ನಿಮಗೆ ಯೂಸ್ ಮಾಡ್ಕೋಬೋದು. ಮತ್ತು ಇದನ್ನು ಒಂದು ಯಾವ ರೀತಿ ಇದನ್ನು ಯೂಸ್ ಮಾಡ್ಬೋದು ಅಂತ ಹೇಳೋದಾದ್ರೆ, ಈ ಒಂದು ಸೋಪ್ ಬಂದುಬಿಟ್ಟು ನಿಮಗೆ ಎಫೆಕ್ಟೆಡ್ ಏರಿಯಾ ಅಂದರೆ ಯಾವ ಒಂದು ಭಾಗದಲ್ಲಿ ಆಗಿರುತ್ತೋ ಆ ಒಂದು ಭಾಗದಷ್ಟು ಹಚ್ಕೋಬೋದು. ಇಲ್ಲಾಂದರೆ ಹೋಲ್ ಬಾಡಿ ಸಹ ನೀವೇನು ಅಪ್ಲೈ ಮಾಡ್ಕೋಬೋದು. ಅಂದರೆ ಮೀಡಿಯಮ್ ವಾಟರ್, ಸೊ ನಿಮ್ಮ ಕೋಲ್ಡ್ ವಾಟರ್ ಬೇಡ, ಅಷ್ಟು ಬಿಸಿನೀರು ಬೇಡ. ಸೊ ನಾರ್ಮಲ್ ವಾಟ್ರ್ ತೆಗೆದುಕೊಂಡು ಈ ಒಂದು ಸೋಪನ್ನು ನೀವೇನು ಅಪ್ಲೈ ಮಾಡ್ಕೋಬೋದು. ದಿನಕ್ಕೆ ಎಷ್ಟೆಲ್ಲ ಅಪ್ಲೈ ಮಾಡ್ಕೋಬೇಕಂತ ನಮ್ಮ ಡೈಲಿ ಯಾವ ರೀತಿ ನಿಮ್ಮ ಒಂದು ಸಾಬೂನನ್ನು ನೀವು ಡೈಲಿ ಯಾವ ರೀತಿ ಆ ಒಂದು ಸೋಪನ್ನು ಯೂಸ್ ಮಾಡ್ತಿರಲು ಆ ರೀತಿ ಈ ಒಂದು ಸೋಪನ್ನು ನೀವೇನು ಮಾಡ್ಕೋಬೇಕು ಅಂದರೆ ಡೈಲಿ ಯೂಸ್ ಮಾಡ್ಕೋಬೋದು. ಆದರೆ ಈ ಒಂದು ಸೋಪನ್ನು ನೀವು ಮತ್ತು ಬೇರೆ ಯಾರಿಗೂ ಕೊಡುವಂಥ ಹಾಗಿಲ್ಲ. ಅಂದರೆ ಏನಕ್ಕೆ ಮತ್ತು ಇನ್ಫೆಕ್ಷನ್, ಅಲರ್ಜಿಕ್ ರಿಯಾಕ್ಷನ್ ಆಗೋ ಚಾನ್ಸಸ್ ಇರೋದ್ರಿಂದ ಏನು ಮಾಡ್ಬೇಕಂತಂದ್ರೆ ಬೇರೆ ಯಾರಿಗೂ ಕೊಡೋಂಗಿಲ್ಲ. ಸೊ ನೀವು ಒಬ್ಬರೇ ಯೂಸ್ ಮಾಡಿ. ಇಲ್ಲ ಅಂತಂದ್ರೆ ಇನ್ನೊಂದು ಅಂದರೆ ನೀವು ವಾರಕ್ಕೊಮ್ಮೆ ಯೂಸ್ ಮಾಡ್ಕೋಬೋದು, 2 ವಾರಕ್ಕೊಮ್ಮೆ ಯೂಸ್ ಮಾಡ್ಕೋಬೋದು. ಆದಷ್ಟು ಒಂದು ಡೈಲಿ ಯೂಸ್ ಮಾಡೋದಕ್ಕೆ ಜಲ್ದಿ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಇನ್ಫೆಕ್ಷನ್ ಸಹ ಏನು ಮಾಡುತ್ತೆ, ಕಡಿಮೆ ಆಗುತ್ತೆ ಅಂತ. ಮತ್ತು ಇನ್ ಕೇಸ್ ನೀವು ಈ ಒಂದು ಸೋಪ್ ಹಚ್ಕೊಂಡಾಗ ಒಂದು 3-4 ದಿನ ಸ್ವಲ್ಪ ಏನು ಇರಿಟೇಷನ್, ಅಲರ್ಜಿ ಆಗ್ಬೋದು. ಸೊ ಇನ್ ಕೇಸ್ ಕಡಿಮೆ ಪ್ರಮಾಣ ಇತ್ತಂದ್ರೆ ಏನು ಮಾಡಿಯಪ್ಪ ಅಂದ್ರೆ ಏನು ತೊಂದರೆ ಇಲ್ಲ, ಏನು ಗಾಬರಿ ಆಗುವ ಅವಶ್ಯಕತೆ ಇಲ್ಲ. ಇನ್ ಕೇಸ್ ಜಾಸ್ತಿ ಪ್ರಮಾಣ ಆಗ್ತಾ ಇತ್ತಂದ್ರೆ ಏನು ಮಾಡಲಿ ಸ್ನೇಹಿತರೆ, ನೀವು ಒಂದು ಡಾಕ್ಟರ್ ಕನ್ಸಲ್ಟ್ ಮಾಡಿ ಅವಾಗ ಏನು ಮಾಡ್ಬೇಕಪ್ಪ, ಈ ಸೋಪ್ ನಿಮಗೆ ಹೊಂದಿದಿಲ್ಲ ಅನ್ನೋದು ಗೊತ್ತಾಗುತ್ತೆ. ಅಲರ್ಜಿ ರಿಯಾಕ್ಷನ್ ಏನಾದರೂ ಆಗ್ತಾ ಇತ್ತು ಅಂದರೆ ಏನು ಮಾಡಲಿ ಅಂದರೆ ಸೊ ಆ ಒಂದು ಸೋಪ್ ಡಿಸ್ಕಂಟಿನ್ಯೂ ಮಾಡಿ ನೀವು ಡಾಕ್ಟ್ರನ್ನ ನೀವು ಕನ್ಸಲ್ಟ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿರಿ, ಆದಷ್ಟು ಒಂದು ವಿಡಿಯೋನ ಶೇರ್ ಮಾಡಿರಿ. ಸೊ ಇನ್ನು ಕೇಸ ನಿಮಗೆ ಏನಾದರೂ ಡೌಟ್ಗಳಿತ್ತಂದ್ರೆ, ಮಾಹಿತಿ ಬೇಕಪ್ಪ ಅಂದರೆ ಈ ಒಂದು ಸೋಪಿನ ಬಗ್ಗೆ ಮತ್ತು ಇನ್ನಷ್ಟು ಮೆಡಿಸಿನ್ ಬಗ್ಗೆ ಮಾಹಿತಿ ಬೇಕಪ್ಪ ಅಂತಂದರೆ ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತೆ ಮತ್ತೊಂದರಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.